ಮುಹೂರ್ತಾತ್ ಇವ ಅಂತ ಒಂದು ಪ್ರಯೋಗ. ಅದಕ್ಕೆ ಸ್ವಲ್ಪವೇ ಸಮಯದಲ್ಲಿ ಅಂತ ಅರ್ಥ ಆಗ್ತದೆ. ಇದು ಆಶ್ವಮೇಧಿಕ ಪರ್ವದ 52ನೇ ಅಧ್ಯಾಯದ 1ನೇ ಶ್ಲೋಕ. ಕೃಷ್ಣ ರಥವನ್ನ ಹೂಡು ಅಂತ ದಾರುಕನಿಗೆ ಹೇಳಿದ. ಆಗ ಮುಹೂರ್ತಾದಿವ ಚಾಚಷ್ಟ ಯುಕ್ತಮಿತ್ಯೇವ ದಾರುಕ, ಸ್ವಲ್ಪ ಹೊತ್ತಿನಲ್ಲಿಯೇ ದಾರುಕ ಅಲ್ಲಿಗೆ ಬಂದು ರಥ ಸಿದ್ಧವಾಗಿದೆ ಅಂತ ವಾರ್ತೆಯನ್ನು ಹೇಳಿದ ಅಂತ ಅದರ ಅರ್ಥ. ಅಲ್ಲಿ ಇವ ಅನ್ನೋದಕ್ಕೆ ಅಲ್ಪ ಅಂತ ಅರ್ಥ ಇದೆ. ಆಚಾರ್ಯರು ಆ ವಿಷಯವನ್ನ ಇವ ಎಂಬ ಶಬ್ದಕ್ಕೆ ಅಲ್ಪ ಅನ್ನೋ ಅರ್ಥ ಇದೆ ಅನ್ನೋದನ್ನ ಬೃಹದಾರಣ್ಯಕ ಭಾಷ್ಯದ 6ನೇ ಅಧ್ಯಾಯದಲ್ಲಿ ಉಪಮಾರ್ಥೆ ತಥಾ ಅಲ್ಪತ್ವೇ ಇವ ಶಬ್ದ ಪ್ರಯುಜ್ಯತೆ ಅಂತ ಹೇಳಿ ಶಬ್ದ ನಿರ್ಣಯ ಅನ್ನೋ ಗ್ರಂಥವನ್ನು ಉದ್ಧರಿಸ್ತಾರೆ. ಮತ್ತೆ ಋಗ್ಭಾಷ್ಯದಲ್ಲೂ ಕೂಡ ಖಂಡಾರ್ಥ ನಿರ್ಣಯದಲ್ಲೂ ಕೂಡ ಕಿಂಚಿತ್ವೇ ತಥಾ ಸಾದೃಶ್ಯೆ ಅಂತ ಹೀಗೆ ಶಬ್ದ ನಿರ್ಣಯ ಅನ್ನೋ ಗ್ರಂಥವನ್ನು ಅಲ್ಲಿ ಉದ್ಧರಿಸ್ತಾರೆ. ಹೀಗೆ ಇವ ಅನ್ನೋ ಶಬ್ದಕ್ಕೆ ಅಲ್ಪ ಅಂತನೂ ಅರ್ಥ ಇದೆ. ಆದ್ರಿಂದ ಮುಹೂರ್ತಾತಿವ ಅಂದ್ರೆ ಸ್ವಲ್ಪೇ ಹೊತ್ತಿನಲ್ಲಿ ಅಲ್ಲಿರುವ ಪಂಚಮಿ ವಿಭಕ್ತಿಯನ್ನು ಕೂಡ ಗಮನಿಸಬೇಕು. ಇಂಥ ಶಬ್ದಗಳನ್ನು ನಾವು ಬಳಕೆಗೆ ತರಬೇಕು.